ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯ ಆಚರಣೆಯನ್ನು ಕರ್ನಾಟಕ ಸರ್ಕಾರ 2016ರಿಂದಲೇ ಅಧಿಕೃತ ಕಾರ್ಯಕ್ರಮವಾಗಿ ಘೋಷಿಸ್ತಾ ಬಂದಿರುವುದನ್ನು ತಾವೆಲ್ಲರೂ ಗಮನಿಸಿದಿರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂಡಿಯಾ ದೇಶದ ಧಾರ್ಮಿಕ ಪರಂಪರೆಯಷ್ಟೇ ದೀರ್ಘವಾದದ್ದು ಅದಕ್ಕೆ ಎದುರಿಗಾಗಿ ಬಂದ ಪ್ರತಿಭಟನಾ ಚಳವಳಿಗಳ ಪರಂಪರೆ. ಬುದ್ಧ ಬಸವನಿಂದ ಪ್ರಾರಂಭಗೊಂಡು ಜ್ಯೋತಿಬಾ ಫುಲೆ, ಪೆರಿಯಾರ್, ನಾರಾಯಣಗುರು, ಅಂಬೇಡ್ಕರ್, ಗಾಂಧಿವರೆಗೆ ಹರಿದು ಬಂದ ಈ ಪ್ರತಿಭಟನಾ ಚಳವಳಿಗಳು ಭಾರತದ ಸಮಾಜವನ್ನು ಸಮಾಜವಾಗಿ ಪರಿವರ್ತನೆಗೊಳ್ಳುವಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿಕೊಂಡು ಬಂದಿದೆ. 19ನೇ ಶತಮಾನದುದ್ದಕ್ಕೂ ದೇಶದ ವಿವಿಧೆಡೆಗಳಲ್ಲಿ 2 ಪ್ರತ್ಯೇಕ ವಿಚಾರಧಾರೆಗಳ ಚಳವಳಿಗಳು ನಡೆದದ್ದು. ಒಂದು ಮೇಲ್ಜಾತಿಯಿಂದಲೇ ಬಂದ ಇಂಗ್ಲಿಷ್ ಕಲಿತ ರಾಜಾರಾಮ್ ಮೋಹನ್ ರಾಯರು, ದಯಾನಂದ ಸರಸ್ವತಿ, ಕೇಶವ ಸೇನ್, ರಾನಡೆ ಮೊದಲಾದವರು ನಡೆಸಿಕೊಂಡ ಅನಿಬೆಸೆಂಟ್ ಮೊದಲಾದವರಂಥ ಚಳವಳಿಗಳು. ಇನ್ನೊಂದು ಇಲ್ಲಿಯ ಸಾಮಾಜಿಕ ಪರಿಸ್ಥಿತಿಯ ಬಲಿಪಶುಗಳಾಗಿ ಅದರಿಂದಲೇ ಎದ್ದು ಬಂದು ವರ್ಣಾಶ್ರಮ ವ್ಯವಸ್ಥೆಯ ವಿರುದ್ಧ ಒಂದು ಹೋರಾಟವನ್ನು ಕಟ್ಟಿದ ಇನ್ನೊಂದು ಚಳವಳಿ. 1873ರಲ್ಲಿ ಜ್ಯೋತಿಬಾ ಫುಲೆಯವರು ಮತ್ತು ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆಯವರು ಆರಂಭಿಸಿದ ಮಹಿಳಾ ವಿಮೋಚನಾ ಮತ್ತು ದಲಿತ ಶಿಕ್ಷಣದ ಚಳವಳಿಗಳು. ಅದರ ನಂತರ ಸಾಹು ಮಹಾರಾಜರು ನ್ಯಾಯಾಲಯಗಳಲ್ಲಿ ಬ್ರಾಹ್ಮಣರೇತರರಿಗೆ 50% ಹುದ್ದೆಗಳನ್ನು ಮೀಸಲಿಡುವ ಚಳವಳಿ, ಪೆರಿಯಾರ್ಗಳ ಸ್ವಾಭಿಮಾನ ಚಳವಳಿ, ಇದು ಎಲ್ಲವೂ 19ನೇ ಶತಮಾನದ ಪ್ರಾರಂಭ ದಿನಗಳಲ್ಲಿ ಪ್ರಾರಂಭ ಆಗಿತ್ತು. ಅದೇ ಸಮಯದಲ್ಲಿ 1888ರಲ್ಲಿ ಕೇರಳದ ಅರವಿಪುರಂನಲ್ಲಿ ನಾರಾಯಣ ಗುರುಗಳು ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡುವ ಮೂಲಕ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡಿದರು. ಅದು ಉಂಟು ಮಾಡಿದ ಸಂಚಲನ ಕೇರಳ ರಾಜ್ಯವನ್ನು ಮಾತ್ರ ಅಲ್ಲ, ಇಡೀ ದೇಶವನ್ನು ಮತ್ತೆ ಕೇರಳದ ಕಡೆ ನೋಡುವ ಹಾಗೆ ಮಾಡಿತು. ಇಡೀ ಮೊದಲ ದೇವಾಲಯದ ಸ್ಥಾಪನೆಯ 48 ವರ್ಷಗಳ ಕಾಲ ನಂತರದ ನಾರಾಯಣಗುರು ಅವರ ತತ್ವದ ಆಧಾರದಲ್ಲಿ ಕೇರಳದಲ್ಲಿ ನಡೆದ ಚಳವಳಿ ಕೇರಳದ ಇಡೀ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಬದುಕನ್ನೇ ಒಂದು ಪಲ್ಲಟಗೊಳಿಸಿದ್ದನ್ನು ನಾವು ಕಾಣಬಹುದಾಗಿದೆ. ಇದರ ಮೊದಲ 40 ವರ್ಷಗಳಲ್ಲಿ ನಾರಾಯಣ ಗುರುಗಳು ಜೀವಂತವಾಗಿದ್ದು ಇದನ್ನು ಮುನ್ನಡೆಸಿದರು. ಕೊನೆಯ 8 ವರ್ಷಗಳಲ್ಲಿ ಅವರ ತತ್ವದ ಬೆಳಕಿನಲ್ಲಿ ಆ ಚಳವಳಿ ನಡೆಯಿತು. 48 ವರ್ಷಗಳ ನಂತರ ತಿರುವಾಂಕೂರು ಸಂಸ್ಥಾನ ದೇವಾಲಯ ಪ್ರವೇಶದ ಘೋಷಣೆಯನ್ನು ಹೊರಡಿಸಿದಾಗ ಅದನ್ನು ನೋಡಲಿಕ್ಕೆ ನಾರಾಯಣ ಗುರುಗಳು ಜೀವಂತವಾಗಿರುವುದಿಲ್ಲ. ನಾರಾಯಣ ಗುರು ಚಳವಳಿಯನ್ನು ಇವತ್ತಿಗೂ ಕೂಡ ಒಂದು ಸಮಾಜ ವಿಜ್ಞಾನದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಪ್ರಯತ್ನ ಹೆಚ್ಚಾಗಿ ನಡೆದಿಲ್ಲ. ಒಂದು ಚಳವಳಿಯ ಸೋಲು ಮತ್ತು ಗೆಲುವು ಅದರ ಸಿದ್ಧಾಂತ, ಸಂಘಟನೆ ಮತ್ತು ಹೋರಾಟಗಳನ್ನು ಅವಲಂಬಿಸಿರುತ್ತೆ. ಈ ರೀತಿಯ ಸಮಾಜ ವಿಜ್ಞಾನದ ಹಿನ್ನೆಲೆಯಲ್ಲಿ ಅದನ್ನು ನೋಡದಿರುವ ಕಾರಣಕ್ಕಾಗಿಯೇ ನಾರಾಯಣ ಗುರುಗಳನ್ನು ಗುಡಿ ಗೋಪುರಗಳಲ್ಲಿ ದೇವರನ್ನಾಗಿ ಮಾಡಿ ಅವರ ನಿಜವಾದ ಚಿಂತನೆಗಳನ್ನು ಇವತ್ತು ಮರೆಯುವಂಥ ಪರಿಸ್ಥಿತಿ ಬಂದಿದೆ. ನಾವು ನಾರಾಯಣ ಗುರು ಚಳವಳಿಯಲ್ಲಿ ಪ್ರಮುಖವಾಗಿ 5 ಹಂತಗಳಲ್ಲಿ ನಡೆದದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇದು ಕೇವಲ ನಾರಾಯಣ ಗುರುಗಳು ಒಬ್ಬರೇ ನಡೆಸಿದ ಚಳವಳಿ ಅಲ್ಲ, ಅವರ ಜೊತೆ 5 ಮಂದಿ ಅವರ ಶಿಷ್ಯರು ಕೂಡಿ ನಡೆಸಿದ ಚಳವಳಿ. ಮೊದಲನೆಯವರು ಡಾಕ್ಟರ್ ಪದ್ಮನಾಭ ಪಲ್ಪು, ಅವರು ಸಾಮಾಜಿಕ ಜಾಗೃತಿಯನ್ನು ಮಾಡ್ತಾರೆ. ನಾರಾಯಣ ಗುರುಗಳು ಧಾರ್ಮಿಕ ಜಾಗೃತಿಯನ್ನು ಮಾಡ್ತಾರೆ. ಕುಮಾರ ಆಶಾನ್ ಶಾಲೆಗಳ ಪ್ರವೇಶಕ್ಕಾಗಿ ಚಳವಳಿ ನಡೆಸ್ತಾರೆ. ಟಿ.ಕೆ. ಮಾಧವನ್ ದೇವಸ್ಥಾನಗಳ ಪ್ರವೇಶಗಳ ಚಳವಳಿ ನಡೆಸ್ತಾರೆ. ಕೊನೆಯದಾಗಿ ಸಿ ಕೇಶವನ್ ರಾಜಕೀಯದಲ್ಲಿ ಪ್ರಾತಿನಿಧ್ಯಕ್ಕಾಗಿ ಚಳವಳಿ ನಡೆಯುತ್ತೆ. ಈ 5 ಹಂತಗಳಲ್ಲಿ ಚಳವಳಿ ನಡೆಯುತ್ತೆ. ಆದರೆ ಸಾಮಾನ್ಯವಾಗಿ ನಾರಾಯಣ ಗುರುಗಳ ಧಾರ್ಮಿಕ ಚಳವಳಿಗೇನೆ ಹೆಚ್ಚು ಮಹತ್ವ ಕೊಟ್ಟಿದ್ದ ಕಾರಣ ಅವರನ್ನು ಇವತ್ತು ಒಂದು ಸಂತನಾಗಿ, ದೇವರನ್ನಾಗಿ ನೋಡುವ ಪರಿಸ್ಥಿತಿ ಇದೆ. ಡಾಕ್ಟರ್ ಪದ್ಮನಾಭ ಪಲ್ಪು ಅವರನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕೆ ನೆನಪಿಸಿಕೊಳ್ಬೇಕಂದ್ರೆ, ಡಾಕ್ಟರ್ ಪದ್ಮನಾಭ ಪಲ್ಪು ಕೇರಳದ ಒಬ್ಬ ಸಾಮಾನ್ಯ ಮುರ್ತೆದಾರನ ಮಗ. ಅವರು ಕಲೆಕ್ಟರ್ ಆಗಬೇಕಂತ ಬಯಸ್ತಾರೆ. ಅವರ ಅಣ್ಣ ಕಲೆಕ್ಟರ್ ಆಗ್ತಾರೆ, ಅವರು ವೈದ್ಯರಾಗ್ತಾರೆ. ಆ ಕಾಲದಲ್ಲಿ ಕೇರಳದಲ್ಲಿ ಈಳವ ಸಮುದಾಯದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಪ್ರವೇಶ ಇರಲಿಲ್ಲ. ಅದಕ್ಕಾಗಿ ಅವರು ಮೈಸೂರು ಬಂದು ಮೈಸೂರಿನ ರಾಜ ಸಂಸ್ಥಾನದಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ. ಮೈಸೂರಿನಲ್ಲಿ ಅವರು ವೈದ್ಯಾಧಿಕಾರಿ ಆಗಿದ್ದಾರೆ. ಇವತ್ತು ಬೆಂಗಳೂರಿನ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅನ್ನು ರೂಪಿಸಿದವರು ಡಾಕ್ಟರ್ ಪದ್ಮನಾಭ ಪಲ್ಪು. ಇವರು ಬಹಳ ಮಂದಿಗೆ ಇದು ಗೊತ್ತಿಲ್ಲ.
ಡಾಕ್ಟರ್ ಪದ್ಮನಾಭ ಪಲ್ಪು ಒಬ್ಬ ಶಿಕ್ಷಿತ ವೈದ್ಯ ಆಗಿರ್ತಾರೆ. ಅವರು ಸದಾ ಹೊತ್ತು ತನ್ನ ಸಮುದಾಯ ಕೇರಳದಲ್ಲಿ ಅನುಭವಿಸಿದ ಕಷ್ಟ ಕೋಟಲೆಗಳನ್ನು ನೆನಪು ಮಾಡಿಕೊಂಡು ಅದರ ವಿರುದ್ಧ ಜಾಗೃತಿಗೆ ಪ್ರಾರಂಭ ಮಾಡ್ತಾರೆ. ಅವರೊಂದು ಈಳವ ಒಂದು ಮನವಿಯನ್ನು ಬ್ರಿಟಿಷ್ ಸಂಸ್ಥಾನಕ್ಕೆ ಕಳಿಸ್ತಾರೆ, ವೈಸ್ರಾಯ್ ಕಳಿಸ್ತಾರೆ. ಕೊನೆಗೆ ಅವರು ಸ್ವಾಮಿ ವಿವೇಕಾನಂದರನ್ನು ಒಂದು ಸಂದರ್ಭದಲ್ಲಿ ಭೇಟಿಯಾಗ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆ ಕೇರಳ ಒಂದು ಮನೋರೋಗಿಗಳ ಆಸ್ಪತ್ರೆಯಾಗಿದೆ, ನೀನು ಅಲ್ಲಿ ಏನಾದರೂ ಪರಿವರ್ತನೆಯನ್ನು ಮಾಡಬೇಕಾದ್ರೆ ಒಂದು ಧಾರ್ಮಿಕ ಗುರುಗಳ ನೇತೃತ್ವದಲ್ಲಿ ಇದನ್ನು ಮಾಡು, ನಿನಗೇನಾದರೂ ಯಶಸ್ಸು ಸಿಗಬಹುದಂತ. ಡಾಕ್ಟರ್ ಪದ್ಮನಾಭ ಪಲ್ಪು ಕೇರಳಕ್ಕೆ ಹೋಗಿ ನಾರಾಯಣ ಗುರುಗಳನ್ನು ಸಂಧಿಸ್ತಾರೆ. ಅದರ ನಂತರ ನಡೆದದ್ದು ಆ ಚಳವಳಿ. ಅಷ್ಟರ ಹೊತ್ತಿಗೆ ಕುಮಾರ ಆಶಾನ್ ಎನ್ನುವರು ಕೇರಳದ ಪ್ರಖ್ಯಾತ ಕವಿ, ಮಲಯಾಳಿ ಸಾಹಿತ್ಯವನ್ನು ಓದಿದವರಿಗೆ ಗೊತ್ತಿದೆ. ಟಿ ಕೆ ಮಾಧವನ್, ಕೇಶವನ್, ಸಹೋದರ ಅಯ್ಯಪ್ಪನ್ ಮುಂತಾದವರು, ಸಹೋದರ ಅಯ್ಯಪ್ಪನ್ ಸಹೋದರ ಚಳವಳಿಯನ್ನು ಮುನ್ನಡೆಸಿದವರು. ಇವರೆಲ್ಲರೂ ಸೇರಿ ಆ ಚಳವಳಿಯನ್ನು ಮುನ್ನಡೆಸ್ತಾರೆ. ಇವತ್ತು ಕೇವಲ ಧಾರ್ಮಿಕ ವಿಷಯಗಳನ್ನು ಇಟ್ಟುಕೊಂಡು ಪ್ರಾರಂಭವಾದ ಚಳವಳಿ ನಿಧಾನವಾಗಿ ಅದು ಸಾಮಾಜಿಕ ರಾಜಕೀಯ ಆಯಾಮಗಳನ್ನು ಪಡೆಯುತ್ತಾ ಬೆಳೀತಾ ಬಂದದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭದ ದಿನಗಳಿಂದಲೇ ಹೇಳ್ತಾ ಬಂದಿದ್ದಾರೆ, ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಿಗಬೇಕು, ಆರ್ಥಿಕ ಸ್ವಾತಂತ್ರ್ಯವನ್ನು ಸಿಗಬೇಕು ಎನ್ನುವುದು. ಅದಕ್ಕಿಂತ ಮೊದಲಿನ ದಿನಗಳಲ್ಲಿಯೇ ನಾರಾಯಣ ಗುರುಗಳು ಈ ಚಿಂತನೆಯನ್ನು ನಡೆಸಿದ ಕಾರಣಕ್ಕಾಗಿ ಇವತ್ತು ಕೇರಳವನ್ನು ನೀವು ಕಾಣಬಹುದು. ಕೇರಳದಲ್ಲಿ ನಾರಾಯಣ ಗುರುಗಳು ಚಳವಳಿಯನ್ನು ಪ್ರಾರಂಭ ಮಾಡುವಾಗ ಅಲ್ಲಿಯ ಈಳವರು ಮತ್ತು ದಲಿತರು, ದಮನಿತರ ಪರಿಸ್ಥಿತಿ ಇಷ್ಟೊಂದು ಚಿಂತಾಜನಕವಾಗಿತ್ತಂದರೆ, ನೀವು ದೇವಸ್ಥಾನದ ಪ್ರವೇಶ ಮಾಡೋದು ಬಿಡಿ, ಅದರ ಎದುರಿನ ರಸ್ತೆಯಲ್ಲಿ ಕೂಡ ಅಡ್ಡಾಡುವಾಗಿರಲಿಲ್ಲ, ಸಾರ್ವಜನಿಕ ರಸ್ತೆಗಳಲ್ಲಿ ಅಡ್ಡಾಡುವಾಗಿಲ್ಲ, ಅವರ ತಲೆಗೆ ವಸ್ತ್ರಗಳನ್ನು ಧರಿಸುವಾಗಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅಲ್ಲಿಯ ಈಳವ ಸಮುದಾಯ ಮತ್ತು ಪುಲಯ ಮತ್ತು ಪರಾಯ ಸಮುದಾಯಗಳು ಅಂತ ನಿಕೃಷ್ಟ ಸ್ಥಿತಿಯನ್ನು ತಲುಪಿದೆ. 26% ಈಳವರು ಕೇರಳದಲ್ಲಿದ್ದಾರೆ. ಇಡೀ ಸಮುದಾಯ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಇವತ್ತು ನಾರಾಯಣ ಗುರು ಚಳವಳಿಯ ನಂತರ ನೀವು ಇಂದಿನ ಕೇರಳವನ್ನು ನೀವು ನೋಡಿದರೆ ಅದು ಸಾಕ್ಷರತೆಯಲ್ಲಿ ಒಂದು ನಂಬರ್ 1 ಆಗಿದೆ, ಉದ್ಯಮಶೀಲತೆಯಲ್ಲಿ ನಂಬರ್ 1 ಆಗಿದೆ. ಇವತ್ತು ಕೇರಳದ ಒಂದೇ ಒಂದು ರಾಜ್ಯದಲ್ಲಿ ಇವತ್ತಿಗೂ ಕೋಮುವಾದಿ ಶಕ್ತಿಗಳು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ನಾರಾಯಣ ಗುರುಗಳು ಇವತ್ತು ಜೀವಂತವಾಗಿದ್ದಾರೆ ಅನ್ನೋ ಕಾರಣಕ್ಕೆ. ಅದರಿಂದ ಈ ಇಡೀ ಬದಲಾವಣೆಯನ್ನು ಮಾಡಿದವರು ನಾರಾಯಣ ಗುರುಗಳು. ನಾರಾಯಣ ಗುರುಗಳು ಮತ್ತು ನೀವು ಉಳಿದ ಸಮಾಜ ಸುಧಾರಕರ ಅವರೆಲ್ಲರ ಕಾರ್ಯಚಟುವಟಿಕೆಗಳಲ್ಲಿ ನೋಡಿದ ಬಹುಮುಖ್ಯವಾದ ವ್ಯತ್ಯಾಸವನ್ನು ನೀವು ಕಾಣಬಹುದಾಗಿದೆ. ಯಾರ್ಯಾರು ಜಾತಿಯ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ದಾರೆ ಅವರೆಲ್ಲರೂ ಮೊದಲು ದೇವಸ್ಥಾನದ ಪ್ರವೇಶ ಚಳವಳಿಯನ್ನು ಮಾಡ್ತಾರೆ. ಅಂಬೇಡ್ಕರ್ ಅವರು ಕಾಳಾರಾಮ್ ದೇವಸ್ಥಾನಕ್ಕೆ ಪ್ರವೇಶದ ಚಳವಳಿಯ ಮೂಲಕ ಅವರ ಚಳವಳಿಯನ್ನು ಪ್ರಾರಂಭಿಸುತ್ತಾರೆ. ಆದರೆ ನಾರಾಯಣ ಗುರುಗಳು ಯಾವತ್ತೂ ಕೂಡ ದೇವಸ್ಥಾನದ ಪ್ರವೇಶದ ಚಳವಳಿಯನ್ನು ಮಾಡಿಲ್ಲ. ನಿಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇಲ್ಲವೆಂದಾದರೆ ದೇವಸ್ಥಾನವನ್ನೇ ನಿಮ್ಮ ಬಳಿಗೆ ತರ್ತೇನೆ ಅಂತ ಘೋಷಿಸಿ ಅರವಿಪುರಂನಲ್ಲಿ ಅವರು ದೇವಸ್ಥಾನವನ್ನು ಸ್ಥಾಪಿಸ್ತಾರೆ. ಅದನ್ನು ಪ್ರಶ್ನೆ ಮಾಡಿದ ವೈದಿಕರಿಗೆ ಹೇಳ್ತಾರೆ, ನಿಮ್ಮ ಶಿವ ನಿಮ್ಮ ದೇವಸ್ಥಾನದಲ್ಲಿದೆ, ಇದು ಈಳವರ ಶಿವ ಇದ್ದಾನೆ ಅಂತ. ಈ ರೀತಿ ಶಸ್ತ್ರ ಪ್ರಯೋಗ ಇಲ್ಲದೇನೆ ಎದುರಾಳಿಗಳನ್ನು ನಿಶಸ್ತ್ರಗೊಳಿಸುವ ಒಂದು ಚಾಕಚಕ್ಯತೆಯನ್ನು ನಾರಾಯಣ ಗುರುಗಳು ಮಾಡ್ತಾ ಇದ್ದಾರೆ. ನಾರಾಯಣ ಗುರುಗಳ ಇಡೀ ಬದುಕನ್ನು ನೀವು ನೋಡಿದರೆ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರರ ಜೊತೆ ಅವರಲ್ಲಿ ಒಬ್ಬ ಚತುರ ರಾಜಕಾರಣಿ ಇದೆ ಅಂತ ಅನಿಸ್ತದೆ ನಮಗೆ. ಯಾಕೆಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಯಾವತ್ತೂ ಎದುರಿನ ಸಮಾಜದ ಜೊತೆಗೆ ಸಂಘರ್ಷಕ್ಕೆ ಇಳಿಯದೆ ಸಂಧಾನದ ಮೂಲಕ ಮತ್ತು ಬೇರೆ ಬೇರೆ ಉಪಾಯ ವಿಧಾನಗಳ ಮೂಲಕ ಅದನ್ನು ಎದುರಿಸುತ್ತಾ ಬರ್ತಾರೆ. ಇವತ್ತು ಕೇರಳದಲ್ಲಿ ಯಾವ ಪರಿಸ್ಥಿತಿ ಇದೆ, ನಾರಾಯಣ ಗುರುಗಳ ಚಿಂತನೆಯ ಕಾರಣಕ್ಕಾಗಿ ಅದು ಯಾವ ಮಟ್ಟದ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ, ಬೇರೆ ಎಲ್ಲೂ ನಮಗೆ ಕಾಣಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ನಾರಾಯಣ ಗುರುಗಳು ಕೇವಲ ದೇವಸ್ಥಾನದ ಪ್ರವೇಶ ಚಳವಳಿಯನ್ನು ಮಾಡ್ತಾ ಇಲ್ಲ. ಅವರು ದೇವಸ್ಥಾನದ ಪ್ರವೇಶವನ್ನು ಚಳವಳಿ ಮಾಡಿದಾಗಲೂ ಅದನ್ನು ಒಂದು ವಿಶಿಷ್ಟ ವಿಧಾನವನ್ನಾಗಿ ಮಾಡ್ತಾರೆ. ಮೊದಲ ಚಳವಳಿಯವರನ್ನು ಲಿಂಗ ಸ್ಥಾಪನೆ ಮಾಡಿದರೆ, ಒಂದು ಕಡೆ ಸತ್ಯ ಶಾಂತಿ ಕರುಣೆಯ ಫಲಕವನ್ನು ಮಾಡ್ತಾರೆ, ಇನ್ನೊಂದು ಕಡೆ ಕನ್ನಡಿಯನ್ನು ಸ್ಥಾಪಿಸ್ತಾರೆ, ಇನ್ನೊಂದು ಕಡೆ ದೀಪವನ್ನು ಹಾಕ್ತಾರೆ. ಕೊನೆಗೆ 100-150 ದೇವಸ್ಥಾನಗಳ ಸ್ಥಾಪನೆಯ ನಂತರ ಇನ್ನು ದೇವಾಲಯಗಳೆಲ್ಲ ವಿದ್ಯಾಲಯಗಳನ್ನು ಮಾಡಬೇಕಂತ ಘೋಷಣೆ ಮಾಡ್ತಾರೆ ಅವರು. ಅದರಿಂದ ಯಾವತ್ತೂ ಕೂಡ ಧಾರ್ಮಿಕ ದೇವಸ್ಥಾನಗಳಲ್ಲಿ ಸರಳವಾದ ಪೂಜಾ ವಿಧಾನವನ್ನು ಮಾಡ್ತಾರೆ. ಕೇವಲ ದೇವಸ್ಥಾನಗಳನ್ನು ಸ್ಥಾಪಿಸಿದ್ದು ಮಾತ್ರ ಅಲ್ಲ, ಅಲ್ಲಿ ಅರ್ಚಕರು ಶೂದ್ರ ಅರ್ಚಕರೇ ಇರಬೇಕಂತ ಮಾಡ್ತಾರೆ. ಇಲ್ಲಿ ವಿಖ್ಯಾತಾನಂದ ಸ್ವಾಮೀಜಿಗಳಿದ್ದಾರೆ, ಅವರು ಅಲ್ಲಿ ತರಬೇತಿ ಪಡೆದು ಬಂದವರು. ಇಂಥ 100 ಸ್ವಾಮೀಜಿಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಯಾವ ಜಾತಿಯವರು ಮಾಡ್ಬೋದು,
ಅದಕ್ಕೆ ಬೇಕಾಗಿರೋದು ಆಗಮ ಶಾಸ್ತ್ರದ ಮೇಲೆ ಪರಿಣತಿ ಮಾತ್ರ. ಅವರು ಬ್ರಹ್ಮ ಸಮಾಜವನ್ನು ಕಟ್ತಾರೆ, ಸಾವಿರಾರು ಅರ್ಚಕರನ್ನು ಈ ಸಮುದಾಯದಿಂದ ತಯಾರು ಮಾಡ್ತಾರೆ. ಇವತ್ತು ಕೂಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬಿಲ್ಲವ ಸಮುದಾಯದ ಮದುವೆ ಸಮಾರಂಭಗಳನ್ನೆಲ್ಲ ಬಿಲ್ಲವ ಅರ್ಚಕರೇ ಮಾಡ್ತಾರೆ, ಅವರು ಶಾಂತಿ ಅಂತ ಕರೀತಾರೆ. ಇವತ್ತಿನ ನವ ಬಿಲ್ಲವರೆಲ್ಲರೂ ಕೂಡ ಮತ್ತೆ ವೈದಿಕತ್ವದ ಕಡೆಗೆ ಹೋಗ್ತಾ ಇದೆ ಅನ್ನೋದು ಇನ್ನೊಂದು ಬೇರೆ ಮಾತು. ಅದರಿಂದ ಪೂಜೆ ಮಾಡಲಿಕ್ಕೆ, ದೇವಸ್ಥಾನದ ಪ್ರವೇಶ ಮಾಡಲಿಕ್ಕೆ ಜಾತಿ ಅಗತ್ಯ ಇಲ್ವೋ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದನ್ನು ನಾವು ಕಾಣ್ಬೋದು. ಕೇವಲ ಧಾರ್ಮಿಕ ಚಳವಳಿಗೆ ಅಷ್ಟೇ ಅವರದ್ದು ಸೀಮಿತ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ದೇಶದ ಯಾವುದೇ ಒಬ್ಬ ಧಾರ್ಮಿಕ ಚಳವಳಿ ನಡೆಸಿದವನು ಕೈಗಾರಿಕಾ ಸಮ್ಮೇಳನಗಳನ್ನು ನಡೆಸಿದ ಉದಾಹರಣೆಗಳಿಲ್ಲ. ಅವರು ಕೇವಲ ಧಾರ್ಮಿಕ ಚಳವಳಿ ಮಾತ್ರ ಮಾಡಿದ್ದಲ್ಲ, ಆ ಸಮುದಾಯದ ಅಂಧಶ್ರದ್ಧೆಗಳು, ದುಂದುವೆಚ್ಚದ ಸಮಾರಂಭಗಳನ್ನು ಕೂಡ ನಿಷೇಧಿಸಿದರು. ಎಲ್ಲಿಯವರೆಗೆ ನೀವು ಅವರ ಶಿವಗಿರಿಯಲ್ಲಿ ಇರುವ ಅವರ ಮನೆಗಳಿಗೆ ಹೋದ್ರೆ ಅವರು ದುಷ್ಟ ಭೂತಗಳು ಎಲ್ಲ ಪಿಶಾಚಿಗಳದ ಕಲ್ಲುಗಳನ್ನು ಹೊರಗೆ ಎಸೆದು ಬಿಡ್ತಾರೆ. ಆ ಸಂದರ್ಭದಲ್ಲಿ ಮದುವೆ ಎನ್ನುವುದನ್ನು ಬಹಳ ಸರಳವಾಗಿ ಮಾಡಬೇಕಂತ ಹೇಳ್ತಾರೆ. ಮದುವೆಯನ್ನು ಸಂಹಿತೆ ಮಾಡ್ತಾರೆ, 10 ಜನರು ಮಾತ್ರ ಮದುವೆಯಲ್ಲಿ ಇರಬೇಕು ಅಂತ. ಅವರು ಯಾವುದಾದ್ರೂ ಈ ಎಲ್ಲ ವಿಚಾರಗಳನ್ನು ಅವರು ಶ್ರೀಮಂತರ ಮನೆಯಿಂದಲೇ ಶುರು ಮಾಡ್ತಾರೆ. ನೀವು ಈ ರೀತಿ ಅದನ್ನು ಪಾಲಿಸದೇ ಇದ್ದರೆ ನಿಮ್ಮ ಮದುವೆ ಸಮಾರಂಭಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಇಡೀ ಕೇರಳದಲ್ಲಿ ನಡೆಯುತ್ತೆ. ದುಂದು ವೆಚ್ಚವನ್ನು ಮಾಡುವುದನ್ನು ನಿಷೇಧಿಸುವುದು ಮಾತ್ರ ಅಲ್ಲ, ದುರಭ್ಯಾಸಗಳ ವಿರುದ್ಧ ಹೋರಾಟ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಾರಾಯಣ ಗುರುಗಳು 3 ಸ್ಲೋಗನ್ಗಳನ್ನು ಕೊಟ್ಟಿದ್ದಾರೆ. ಒಂದು, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಎನ್ನುವುದು. ಇನ್ನೊಂದು, ಮದ್ಯವನ್ನು ಮಾಡಬೇಡಿ, ಮಾರಬೇಡಿ, ಕುಡಿಬೇಡಿ ಎನ್ನುವುದು. ಇವತ್ತು ಕೇರಳದಲ್ಲಿ ಈಳವರು 26% ಇದ್ದಾರೆ. ಅವರು ಶೇಂದಿ ತೆಗೆಯೋ ಕೆಲಸ ಮಾಡ್ತಾರೆ. ಶೇಂದಿ ತೆಗೆಯೋ ಕೆಲಸದಿಂದ ಅವರನ್ನು ಬಿಡಿಸಿ ಅವರಿಗೆ ಪರ್ಯಾಯವಾಗಿ ಏನಾದರೂ ಕೊಡಬೇಕು ಎನ್ನುವುದನ್ನು ತೆಂಗಿನ ನಾರಿನ ಉದ್ಯಮವನ್ನು ಅವರಿಗೆ ಕಲಿಸ್ತಾರೆ. ಇವತ್ತು ಕೇರಳ ಕೇವಲ ಸಾಕ್ಷರತೆಯಲ್ಲಿ ನಂಬರ್ 1 ಆಗಿದ್ರೆ, ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎನ್ನುವ ಘೋಷಣೆಯನ್ನು ಕೊಟ್ಟ ನಾರಾಯಣ ಗುರುಗಳು ಕಾರಣ. ಇವತ್ತು ನಾರಿನ ಉದ್ಯಮದಲ್ಲಿ ಇವತ್ತಿಗೂ ಕೇರಳದಲ್ಲಿ ಮೊನೋಪಲಿ ಇದೆ. ಯಾಕೆಂದ್ರೆ ನಾರಾಯಣ ಗುರುಗಳು ಹಾಕಿಕೊಟ್ಟ, ಅದು ತೋರಿಸಿದ ಮಾರ್ಗ ಅದು. ಪ್ರತಿ ವರ್ಷ ಅವರು ಕೈಗಾರಿಕಾ ಸಮ್ಮೇಳನವನ್ನು ನಡೆಸ್ತಾ ಬಂದಿರ್ತಾರೆ. ಅದರ ನಂತರ ಅವರು ದೇವಾಲಯದ ಪ್ರವೇಶಕ್ಕೆ ಯಾವತ್ತೂ ಕೂಡ ಸಂಘರ್ಷದ ಹಾದಿಗೆ ಹಿಡಿಯಿರಲಿಲ್ಲ. ಆದರೆ ಶಾಲೆಗಳ ಪ್ರವೇಶಕ್ಕೆ ಅವರು ಹೋರಾಟವನ್ನು ನಡೆಸ್ತಾರೆ. ತಿರುವಾಂಕೂರು ಮಹಾರಾಜರಂತೆ ಒಂದು ದೀರ್ಘ ಹೋರಾಟ ನಡೆಸ್ತಾರೆ. ತಿರುವಾಂಕೂರು ಮಹಾರಾಜರು ಇದಕ್ಕೆ ಅವಕಾಶ ಕೊಡದೇ ಇದ್ದಾಗ ದೇಶದ ಮೊದಲ ಗವರ್ನರ್ ಜನರಲ್ ಆಗಿದ್ದ ರಾಜಗೋಪಾಲಾಚಾರ್ಯ ಅವರು ತಿರುವಾಂಕೂರು ಮಹಾರಾಜರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಈಳವರಿಗೆ ಈ ರೀತಿಯ ತಾರತಮ್ಯವನ್ನು ನೀವು ಅನುಸರಿಸುತ್ತಾ ಹೋದರೆ ಅವರಲ್ಲಿ ಅರ್ಧ ಪಾಲು ಜನ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಕ್ಕೆ ಮತಾಂತರ ಆಗ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ನಿಜ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರಿಶ್ಚಿಯನ್ರು ಮೊದಲು ದೇಶವನ್ನು ಪ್ರವೇಶಿಸುವುದು ಕೇರಳದ ಮೂಲಕ, ಮಿಷನರಿಗಳ ಮೂಲಕ. ಇವತ್ತು ಅಲ್ಲಿ 22% ಕ್ರಿಶ್ಚಿಯನ್ರು ಇದ್ದಾರೆ. ಇವತ್ತು ಒಂದೊಮ್ಮೆ ನಾರಾಯಣ ಗುರು ಚಳವಳಿ ನಡೆಯದೇ ಇದ್ರೆ ಬಹುಶಃ ಅಲ್ಲಿ ಇನ್ನಷ್ಟು ಈಳವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ರು. ಇವತ್ತು ನಮ್ಮಲ್ಲಿ ನಾವೇ ಹಿಂದೂ ಧರ್ಮವನ್ನು ಉಳಿಸಿದ್ದೇವೆ, ನಾವೇ ಹಿಂದೂ ಧರ್ಮದ ರೂವಾರಿಗಳಂತ ಹೇಳುವವರಿಂದ ಹಿಂದೂ ಧರ್ಮ ಉಳಿದಿಲ್ಲ. ಅದು ಉಳಿದಿರೋದು ಇಂಥ ಸಮಾಜ ಸುಧಾರಕರಿಂದ, ನಾರಾಯಣ ಗುರುಗಳಿಂದ, ಸ್ವಾಮಿ ವಿವೇಕಾನಂದ ಅವರಿಂದ, ಗಾಂಧೀಜಿಯವರಿಂದ, ಇಂಥವರಿಂದ ಉಳಿದದ್ದು ವಿನಃ ಅದು ಹಿಂದುತ್ವದ ಘೋಷಣೆಗಳನ್ನು ಕೂಗುತ್ತಿರುವ ಆ ನಾಯಕರಿಂದ ಅಲ್ಲ ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಬೇಕು. ನಾರಾಯಣ ಗುರುಗಳು ಶಾಲಾ ಪ್ರವೇಶ ಮಾಡಿದ ನಂತರ ಅದರ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಹೋರಾಟ ಮಾಡ್ತಾರೆ. ನಿಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧೀಜಿಯವರೊಂದು ಅಪೂರ್ವ ಸಂಗಮ ನಡೆಯಿತು ವೈಕಂ ಸತ್ಯಾಗ್ರಹದ ಕಾಲದಲ್ಲಿ. ನಾರಾಯಣ ಗುರುಗಳು ವೈಕಂ ಸತ್ಯಾಗ್ರಹಕ್ಕೆ ಪ್ರಾರಂಭದ ದಿನಗಳಲ್ಲಿ ಅವರಿಗೆ ಆಸಕ್ತಿ ತೋರಿಸುವುದಿಲ್ಲ. ಆದರೆ ತಮ್ಮ ಶಿಷ್ಯ ಟಿ.ಕೆ. ಮಾಧವನ್ ಅದರ ನೇತೃತ್ವವನ್ನು ವಹಿಸಿದಾಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ. ಮಾಡಿದಾಗ ಅವರು ಅದಕ್ಕೆ ಒಪ್ತಾರೆ. ನಾರಾಯಣ ಗುರು ಗಾಂಧೀಜಿಯವರು ಅಲ್ಲಿಗೆ ಬರ್ತಾರೆ. ಈ ಒಂದು ಘಟನೆಯನ್ನು ನಾವು ತಿಳ್ಕೊಳ್ಬೇಕು. ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿಯವರ ಸಮಾಗಮ. ಮಹಾತ್ಮ ಗಾಂಧೀಜಿಯವರು ಅಲ್ಲಿಯವರೆಗೆ ಜಾತಿ ವ್ಯವಸ್ಥೆಯ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ ಎನ್ನುವುದು ಸತ್ಯ. ಮಹಾತ್ಮ ಗಾಂಧೀಜಿಯವರು ನಾರಾಯಣ ಗುರುಗಳನ್ನ ಸಂಧಿಸಿದಾಗ ಮಹಾತ್ಮ ಗಾಂಧೀಜಿಯವರು ಎದುರಿನ ಮರವನ್ನು ತೋರಿಸಿ ಹೇಳ್ತಾರೆ, ನೋಡಿ ಇದು ದೊಡ್ಡ ಮರ ಇದೆ, ಅದರಲ್ಲಿ ಭಿನ್ನ ಭಿನ್ನ ಆಕಾರದ ಎಲೆಗಳಿದೆ, ಆದರೆ ಅದು ಎಲ್ಲವೂ ಒಂದೇ ಅಂತ ಹೇಳ್ತಾರೆ. ಭಿನ್ನ ಭಿನ್ನ ಆಕಾರ ಇರುವುದು ಎಲ್ಲವೂ ಸಹಜ ಅಲ್ಲವೇ ನಾರಾಯಣ ಗುರುಗಳೇ ಅಂತ ಕೇಳ್ತಾರೆ. ನಾರಾಯಣ ಗುರುಗಳು ಒಬ್ಬ ಶಿಷ್ಯನನ್ನು ಕರೆದು ಆ ಎಲೆಗಳನ್ನೆಲ್ಲ ಕಿತ್ತುತ್ತಾ ಅಂತ ಹೇಳ್ತಾರೆ. ಆ ಎಲೆಗಳನ್ನೆಲ್ಲ ಕಿತ್ತು ತಂದು ಅವರ ಕೈಯಲ್ಲಿ ಅದನ್ನು ಜಜ್ಜಿ ಅದರ ರಸವನ್ನು ಹಿಂಡಿ ಮಹಾತ್ಮ ಗಾಂಧೀಜಿಯವರಿಗೆ ಕೊಡ್ತಾರೆ. ಭಿನ್ನ ಭಿನ್ನ ಎಲೆ ಇರ್ಬೋದು, ಆದರೆ ಅದು
ಅದು ಸೂಸುವ ರಸ ಇದೆಯಲ್ಲ, ಅದ್ರ ಒಂದೇ ರುಚಿ ಇರುತ್ತೆ. ಅದೇ ರೀತಿ ಮನುಷ್ಯರು ಬೇರೆ ಇರ್ಬೋದು, ಆದರೆ ಅವರಲ್ಲಿ ಒಳಗಿನ ರಕ್ತ ಇದೆಯಲ್ಲ ಅದು ಒಂದೇ ಇರುತ್ತೆ ಅಂತ ಹೇಳ್ತಾರೆ. ಗಾಂಧೀಜಿಯವರಿಗೆ ಅವರ ಅಸ್ಪೃಶ್ಯತೆ ವಿರುದ್ಧದ ಅವರ ದೊಡ್ಡ ಆಂದೋಲನಕ್ಕೆ ನಾರಾಯಣ ಗುರುಗಳು ನೀಡಿದ ಈ ಸಂದೇಶ ಕೂಡ ಅದು ಬಹಳ ಅನುಕೂಲಕರ ಆಗಿತ್ತು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಅವರು ದೇವಸ್ಥಾನವನ್ನು ನಿರ್ಮಿಸುವ ಚಳವಳಿಗೆ ಯಾಕೆ ಹೋರಾಟ ಮಾಡೋದಿಲ್ಲ ಅಂದರೆ, ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ಪ್ರವೇಶ ಮಾಡಲಿಕ್ಕೆ ಹಿಂದುಳಿದ ಜಾತಿಗಳಾಗಲಿ ದಲಿತರಾಗಲಿ ಹಿಂಜರಿತಾರೆ. ಯಾಕೆಂದರೆ ದೇವರು ಏನಾದರೂ ಮುನಿದು ಬಿಟ್ಟಾನೋ ಎನ್ನುವ ಕಾರಣಕ್ಕಾಗಿ. ಅದಕ್ಕಾಗಿ ಅವರು ದೇವಸ್ಥಾನದ ಪ್ರವೇಶಕ್ಕೆ ಹೋಗಿರುವುದಿಲ್ಲ, ಅವರಿಗಾಗಿ ಪ್ರತ್ಯೇಕ ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಅದರಿಂದ ನೀವು ಪ್ರತಿ ಹಂತದಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಮತಾಂತರ ಆಗಲಿಕ್ಕೆ ಒಂದು ದೊಡ್ಡ ಚರ್ಚೆ ನಾರಾಯಣ ಗುರುಗಳ ವರ್ತುಲದಲ್ಲಿ ನಡೆಯುತ್ತೆ. ಸಹೋದರ ಅಯ್ಯಪ್ಪನವರು ಕಮ್ಯುನಿಸ್ಟ್ ಒಲವಿನವರಾಗಿರ್ತಾರೆ, ಟಿ ಕೆ ಮಾಧವನ್ ಕಾಂಗ್ರೆಸ್ನವರಾಗಿರ್ತಾರೆ, ಇನ್ನೊಬ್ಬರು ಕೇಶವನು ಬೌದ್ಧ ಧರ್ಮಕ್ಕೆ ಹೋಗುವಂತ ಹೇಳ್ತಾರೆ. ಆಗ ಅವರು ಸರ್ವಧರ್ಮ ಸಮ್ಮೇಳನವನ್ನು ನಡೆಸ್ತಾರೆ. ಅದರ ಘೋಷಣೆ ಏನಿರುತ್ತಂದ್ರೆ, ನಾವಿಲ್ಲಿ ಸೇರಿರುವುದು ತರ್ಕ ಮಾಡಿ ಗೆಲ್ಲಲಿಕ್ಕೆ ಅಲ್ಲ, ನಾವು ಮಾತಾಡಲಿಕ್ಕೆ ಮತ್ತು ತಮ್ಮನ್ನು ತಾವು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಅಂತ ಹೇಳ್ತಾರೆ. ಅದರ ನಂತರ ಮತಾಂತರದ ಆ ಪ್ರಯತ್ನಗಳು ಅಲ್ಲಿ ನಿಲ್ಲುತ್ತೆ. ಅದರಿಂದ ನಾರಾಯಣ ಗುರುಗಳ ಪ್ರತಿ ಹೆಜ್ಜೆಯನ್ನು ನೀವು ಗಮನಿಸುತ್ತಾ ಹೋದರೆ ಅವರು ಕೇವಲ ರಾಜಕೀಯ ಸಾಮಾಜಿಕ ಮಾತ್ರ ಅಲ್ಲ, ಮನುಷ್ಯನ ಪ್ರತಿಯೊಂದು ಒಬ್ಬ ಲೌಕಿಕ ವ್ಯಕ್ತಿಯ ಥರ ಪ್ರತಿಯೊಬ್ಬನ ಜೀವನದ ವಿಧಾನಗಳನ್ನು ಕೂಡ ಬದಲಿಸಲಿಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ಮಹಾಪುರುಷರು ಆಧ್ಯಾತ್ಮದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ನನಗೆ ಹೆಚ್ಚೋ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಚರಿತ್ರೆಯನ್ನು ಓದ್ತಾ ಏನು ಅನಿಸುತ್ತೆ ಅಂದರೆ, ಇವರ ಒಳಗಡೆ ಒಬ್ಬ ಚತುರ ರಾಜಕಾರಣಿ ಇರ್ಬೋದು, ಇಲ್ಲದ್ರೆ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಇರ್ಬೋದು ಅಂತ ಅನಿಸುತ್ತೆ. ಅವರು ಯಾವತ್ತೂ ಕೂಡ ಅವರು ಸಂಸ್ಕೃತವನ್ನು ಕಲಿತು ಆತ್ಮೋಪದೇಶ ಶತಕ ಮಾಡ್ತಾರೆ. ಅವರು ವೈದಿಕರಿಗೆ ನೇರ ಸವಾಲು ಮಾಡಲಿಕ್ಕೆ ಹೋಗುವುದಿಲ್ಲ, ಆದರೆ ವೈದಿಕರು ಏನು ಮಾಡಬೇಕು ಅದನ್ನು ಅವರು ಮಾಡ್ತಾ ಇದ್ದಾರೆ. ಕೊನೆಯ ದಿನಗಳಲ್ಲಿ ಅವರು ಸ್ವಲ್ಪ ನೋವನ್ನು ಅನುಭವಿಸುವುದರಿಂದ ತನ್ನ ಶಿಷ್ಯರುಗಳಿಂದಾಗಿ ಇವತ್ತು ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದ್ದರೆ, ಬಹಳ ದಿನಗಳಿಂದ ನಾನು ಇದನ್ನು ಹೇಳ್ತಾ ಬಂದಿದ್ದೆ, ಕಮ್ಯುನಿಸ್ಟ್ ಇದ್ದರೆ ಅಲ್ಲಿಯ ಕಮ್ಯುನಿಸ್ಟ್ ಚಳವಳಿ ಏನಿದೆ ಅದು ನಾರಾಯಣ ಗುರುಗಳ ಚಳವಳಿಯ ಮುಂದುವರಿದ ಭಾಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ಅವರು ಅಲ್ಲಿ ಇರ್ತಾರೆ. ಆದರೆ ಆ ಕಾಲದಲ್ಲಿ ಕೂಡ ಈಳವ ಸಮುದಾಯಕ್ಕೆ ಅಲ್ಲಿ ಅನ್ಯಾಯ ಆಗ್ತಾ ಇರೋದು ನಿಜ. ಯಾಕೆಂದರೆ ಅಚ್ಯುತಾನಂದನ ತನ್ನ 90 ವರ್ಷದಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಿದ್ದು ಅಷ್ಟೊಂದು ಸಂಖ್ಯೆಯಲ್ಲಿ ಇದ್ರೂ ಕೂಡ. ಅದರ ನಂತರ ಈಗಿನ ಪಿಣರಾಯಿ ವಿಜಯನ್ 10 ವರ್ಷಗಳಿದ್ದಾರೆ, ಆದರೆ ಮೊದಲ ದಿನಗಳಲ್ಲಿ ಗೌರಿ ಇದ್ದರು, ಅವರಿಗೂ ಅವಕಾಶ ಕೊಟ್ಟಿಲ್ಲ ಅದೇ ಕಮ್ಯುನಿಸ್ಟ್ ಪಕ್ಷದಲ್ಲಿ. ಅದರಿಂದ ರಾಜಕೀಯ ಪ್ರಾತಿನಿಧ್ಯ ಬಂದಾಗ ಅಲ್ಲಿಯ ಮೊದಲ ಮುಖ್ಯಮಂತ್ರಿ ಕೇಶವನ್ ಆಗಿರ್ತಾರೆ, ಆರ್ ಶಂಕರ್ ಆಗಿರ್ತಾರೆ, ಅವರೆಲ್ಲ ಕಾಂಗ್ರೆಸ್ನವರೇ ಆಗಿರ್ತಾರೆ. ಅದರ ನಂತರದ ದಿನಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯದಲ್ಲಿ ಅವರು ವಂಚಿತರಾಗಿದ್ದಾರೆ. ಯಾಕೆ ವಂಚಿತರಾಗಿದ್ದಾರೆ ಅಂದರೆ, ರಾಜಕೀಯ ಪ್ರಾತಿನಿಧ್ಯದ ಚಳವಳಿಯನ್ನು ಅವರು ಆರಂಭಿಸ್ತಾರೆ. ಆ ಕಾಲದಲ್ಲಿ 5 ರೂಪಾಯಿ ತೆರಿಗೆ ಕೊಟ್ಟವರಿಗೆ ಮಾತ್ರ ಮತದಾನದ ಹಕ್ಕಿರುತ್ತೆ. 26% ಇದ್ದ ಈಳವರು, 22% ಇದ್ದ ಕ್ರಿಶ್ಚಿಯನ್ರು, 18% ಇದ್ದ ಮುಸ್ಲಿಮರು, ಇವರು ಯಾರಿಗೂ ಕೂಡ ಅಲ್ಲಿ ಮತದಾನದ ಅವಕಾಶ, ಕ್ರಿಶ್ಚಿಯನ್ರಿಗೆ ಮತ್ತು ಮುಸ್ಲಿಮರಿಗೆ ಮತದಾನ ಅವಕಾಶ ಇರುತ್ತೆ, ಆದರೆ ಅವರಿಗೆ ಪ್ರಾತಿನಿಧ್ಯ ಇರುವುದಿಲ್ಲ. ಈ 3 ಸಮುದಾಯದಗಳು ಒಟ್ಟು ಕೂಡಿ ಒಂದು ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ನಾವು ಕರ್ನಾಟಕದ ಪಾರಿಭಾಷೆಯನ್ನು ಬಳಸಿದರೆ ಅದೊಂದು ಅಹಿಂದ ಚಳವಳಿ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಆ ಚಳವಳಿಯ ಮುಖಾಂತರ ಅವರು ರಾಜಕೀಯ ಪ್ರಾತಿನಿಧ್ಯವನ್ನು ಗಳಿಸ್ತಾರೆ. ಅಲ್ಲಿ ಆ ಕಾಲದಲ್ಲಿ ರಾಜಕೀಯ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಉದ್ಯೋಗದ ಮೀಸಲಾತಿಯನ್ನು ನೀವು ಮೇಲ್ದರ್ಜೆ ಹುದ್ದೆಗಳನ್ನು ಬಿಟ್ಟು 40% ಮೀಸಲಾತಿಯನ್ನು ಆ ಕಾಲದಲ್ಲಿ ಅಲ್ಲಿ ತರ್ತಾರೆ. ಅದರಿಂದ ಇವತ್ತು ನಾರಾಯಣ ಗುರುಗಳ ಚಳವಳಿಯನ್ನು ಮನನ ಮಾಡಿಕೊಳ್ಳುವುದ ಅಗತ್ಯ ಇದೆ. ನಾವು ಕೇವಲ ಅವರ ಸಂದೇಶಗಳನ್ನು ಘೋಷಣೆ ರೂಪದಲ್ಲಿ ತಿಳ್ಕೊಂಡ್ರೆ ನಾರಾಯಣ ಗುರುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು. ನಾರಾಯಣ ಗುರುಗಳು ಕರಾವಳಿಯಲ್ಲಿ, ನಾರಾಯಣ ಗುರುಗಳು ಕುದ್ರೋಳಿಗೆ ಬಂದು ಅಲ್ಲಿ ದೇವಸ್ಥಾನವನ್ನು ಸ್ಥಾಪಿಸಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಕುದ್ರೋಳಿಯಲ್ಲಿ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಿಲ್ಲವರು ಯಾವ ನಿಕೃಷ್ಟ ಸ್ಥಿತಿಯಲ್ಲಿ ಇದ್ದರೆ ಅಂದರೆ, ಆ ಕಾಲದಲ್ಲಿ ಬಿಲ್ಲವ ಸಮುದಾಯದವರು ಅಲ್ಲಿ ಹೋಗಿ ಅವರನ್ನು ಕಂಡು ಆ ದೇವಸ್ಥಾನವನ್ನು ಸ್ಥಾಪಿಸ್ತಾರೆ. ಆ ದೇವಸ್ಥಾನ ಇವತ್ತಿದೆ ಅಲ್ಲಿ. ಅದರಿಂದ ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ 300ಕ್ಕೂ ಹೆಚ್ಚು ಬಿಲ್ಲವ ಸ್ಥಾಪಿಸಿದ ನಾರಾಯಣ ಗುರು ಮಂದಿರಗಳಿದೆ. 300ಕ್ಕಿಂತ ಹೆಚ್ಚು. ನನ್ನ ಪ್ರಕಾರ ಪ್ರಪಂಚದ ಯಾವ ಮೂಲೆಯಲ್ಲಿ ಇಂಥ ಸೀಮಿತ ಭೌಗೋಳಿಕ ಪ್ರದೇಶದಲ್ಲಿ ಒಂದು ಜಾತಿಯ ಸ್ವಂತ ಕಟ್ಟಡ ಹೊಂದಿರುವ ಗುರುಮಂದಿರಗಳು ಇರಲಿಕ್ಕಿಲ್ಲ. ನೀವು ಚಪ್ಪಾಳೆ ತಟ್ತಾ ಇದ್ದೀರಿ ನಿಜ, ಆದರೆ ನಾರಾಯಣ ಗುರುಗಳ ಸಂದೇಶ ಅನುಷ್ಠಾನ ಆಗಿದೆ ಅನ್ನೋದೊಂದು ಬಹಳ ದೊಡ್ಡ ಪ್ರಶ್ನೆ ಇದೆ. ನಾನು ಆಗಲೇ ಹೇಳಿದೆ, ಕೇರಳದಲ್ಲಿ ಆಗಲಿ ಎಲ್ಲೂ ಕೂಡ ಕೋಮುವಾದಿ ಶಕ್ತಿಗಳನ್ನು ಪ್ರವೇಶ ಮಾಡಲಿಕ್ಕೆ ನಾರಾಯಣ ಗುರುಗಳು ಬಿಡಲಿಲ್ಲ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಏನಾಗಿದೆ ಅಂತ ತಿಳ್ಕೊಳ್ಳಿ. ಸಾಯಿಸುವವರು ಬಿಲ್ಲವರೇ ಆಗಿದ್ದಾರೆ, ಸತ್ತವರು ಕೂಡ ಬಿಲ್ಲವರೇ ಆಗಿದ್ದಾರೆ.
ಈ ಎಚ್ಚರಿಕೆ ಕೂಡ ನಮಗಿರಬೇಕು. ಯಾಕೆ ಇರಬೇಕಂದ್ರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತ ಹೇಳಿದರೆ ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ವಿದ್ಯಾವಂತರಾಗುವುದು ಅಂತ. ಒಬ್ಬ ದಾರ್ಶನಿಕ ಸಾಮಾನ್ಯವಾಗಿ ಇಂಥ ಸ್ಲೋಗನನ್ನು ಕೊಡುವಾಗ ಪ್ರತಿ ಅಕ್ಷರಕ್ಕೂ ಅರ್ಥ ಇರುತ್ತೆ. ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತ ಹೇಳಿದ್ರೆ ನಿಮ್ಮ ಬೌದ್ಧಿಕ ದಾಸ್ಯದಿಂದ ನೀವು ಬಿಡುಗಡೆಯಾಗಿ ಅಂತ. ನೀವು ವಿದ್ಯೆಯಿಂದ ಸ್ವತಂತ್ರರಾಗಿರಿ ನಾರಾಯಣ ಗುರುಗಳ ಫೋಟೋಗಳನ್ನು ಇಟ್ಟುಕೊಂಡು ಅದೇ ಬಲ್ಮೆಯ ಭಟ್ರ ಹತ್ರ ಹೋಗಿ ಜ್ಯೋತಿಷಿಗಳ ಹತ್ರ ಹೋಗಿ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಎಂಜಲ ಮೇಲೆ ಉರುಳಾಡಿದರೆ ನೀವು ನಾರಾಯಣ ಗುರುಗಳಿಗೆ ಅಪಚಾರ ಮಾಡಿದಾಗ ಆಗುತ್ತೆ. ಅದರಿಂದ ಇದರಿಂದ ಎದ್ದು ಬರಲಿಕ್ಕೆ ನೀವು ನಾರಾಯಣ ಗುರುಗಳು ಒಬ್ಬ ನಾರಾಯಣ ಗುರುವಿನ ಅನುಯಾಯಿ, ನಿಜವಾದ ಅನುಯಾಯಿ, ಅವನು ಎಲ್ಲ ಧರ್ಮವನ್ನು ಪ್ರೀತಿಸುವವನಾಗಿರ್ತಾನೆ ವಿನ ಅದರ ಭಿನ್ನತೆಯನ್ನು ಕಾಣೋದಿಲ್ಲ. ಕೇರಳದಲ್ಲಿ ಅಂಥದ್ದು ಒಂದು ಸಾಮಾಜಿಕ ವಾತಾವರಣವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ವಿದ್ಯೆಯಿಂದ ಸ್ವತಂತ್ರರಾಗಿರೋ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದಷ್ಟೇ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದರಿಂದ ನಾರಾಯಣ ಗುರುಗಳ ಎಲ್ಲ ಬೋಧನೆಗಳ ಚಿಂತನೆಗಳನ್ನು ಅನುಷ್ಠಾನದ ರೂಪಕ್ಕೆ ಬಂದಾಗ ಅದು ಇವತ್ತಿಗೂ ಆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗಿದೆ. ನಾವು ಪಕ್ಕದ ಕೇರಳದಲ್ಲಿ ಅದು ಯಶಸ್ಸು ಕಂಡಿದೆ. ಅಲ್ಲಿ ಇವತ್ತು ನಾರಾಯಣ ಗುರುಗಳು ಸ್ಥಾಪಿಸಿದ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಅಂತ SNDP ಅಂತ ಇದೆ. 150ಕ್ಕೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದೆ. ಆ ಕಾರಣಕ್ಕಾಗಿ ಕೇರಳ ಇವತ್ತು ಸಾಕ್ಷರತೆಯಲ್ಲಿ ನಂಬರ್ 1 ಆಗಿದೆ. ಆದರೆ ನೀವು ಬಹುಶಃ ಕರ್ನಾಟಕದಲ್ಲಿ ಜಾಲಪ್ಪನವರು ಆರಂಭಿಸಿದ ಒಂದು ಕಾಲೇಜು ಬಿಟ್ಟರೆ, ಪ್ರೊಫೆಷನಲ್ ಕಾಲೇಜ್, ಇಡೀ ಕರ್ನಾಟಕದಲ್ಲಿ ಬಿಲ್ಲವ ಈಡಿಗರ ಒಂದೇ ಒಂದು ವೈದ್ಯಕೀಯ ಇಲ್ಲದಿದ್ದರೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಎನ್ನುವುದನ್ನು ಕೂಡ ನಾವು ಒಪ್ಪಬೇಕಾಗುತ್ತೆ. ನಾರಾಯಣ ಗುರುಗಳು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತ ಹೇಳಿದರೆ ನಮ್ಗೆ ಯಾಕೆ ಮಾಡಲಿಕ್ಕೆ ಆಗಿಲ್ಲ ಎನ್ನುವುದೊಂದು ಪ್ರಶ್ನೆ ಇದೆ. ಇವತ್ತು ರಾಜಕೀಯ ಪ್ರಾತಿನಿಧ್ಯಕ್ಕೆ ಹೋದರೆ ನೀವು 10-20 ವರ್ಷಗಳಲ್ಲಿ ಹಿಂದೆ ರಾಜಕೀಯ ಪ್ರಾತಿನಿಧ್ಯ ಇವತ್ತು ಇಲ್ಲ ಆ ಸಮುದಾಯಕ್ಕೆ, ಯಾಕೆ ಇಲ್ಲ ಎನ್ನುವುದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮದೇ ಬಿಲ್ಲವ ಈಡಿಗ ಸಮುದಾಯದವರು ಯಾಕೆ ಪರಸ್ಪರ ಕಾದಾಡುತ್ತಾ ಜೈಲಿಗೆ ಹೋಗ್ತಾ ಇದ್ದಾರೆ ಎನ್ನುವುದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ನಾರಾಯಣ ಗುರುಗಳನ್ನು ನಿಜವಾಗಿ ನೀವು ಪೂಜೆ ಮಾಡೋದಿದ್ದರೆ, ಅವರನ್ನು ಒಪ್ಪಿಕೊಳ್ಳೋದಿದ್ದರೆ ನಾರಾಯಣ ಗುರು ಚಿಂತನೆಗಳನ್ನು ಕೂಡ ನಾವು ಅಳವಡಿಸಬೇಕಾಗುತ್ತೆ. ಈ ಸಮಾಜದ ನಾಯಕರು ಅದಕ್ಕೆ ದಾರಿಯನ್ನು ತೋರಿಸಬೇಕಾಗುತ್ತೆ. ನಾರಾಯಣ ಗುರು ಜಯಂತಿಯನ್ನು ಒಂದು ಅಧಿಕೃತ ಕಾರ್ಯಕ್ರಮವನ್ನಾಗಿ ಮಾಡುವ ಮೂಲಕ ನಾರಾಯಣ ಗುರುಗಳನ್ನು ಇಡೀ ರಾಜ್ಯಕ್ಕೆ ಪಸರಿಸುವ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲೇ ಮಾಡಿದ್ದಾರೆ. ಅದರಿಂದಾಗಿ ಇವತ್ತು ಕೇವಲ ಕರಾವಳಿಗೆ ಅಷ್ಟೇ ಸೀಮಿತ ಆದ ನಾರಾಯಣ ಗುರುಗಳು ಇಡೀ ರಾಜ್ಯಕ್ಕೆ ಹರಡಿಕೊಂಡಿದ್ದಾರೆ. ಇವತ್ತು ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ನನಗೆ ಗೊತ್ತು ಸರ್ಕಾರದ ಕಷ್ಟಗಳು ಏನಿದೆ ಅಂತ ನನಗೆ ಗೊತ್ತಿದೆ. ನಾನು ಸ್ವಲ್ಪ ಅದರ ಅಂಚಿನ ಭಾಗದಲ್ಲಿ ಇದ್ದವನು. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಮದ್ಯಪಾನ ನಿಷೇಧದ ಬಗ್ಗೆ ನಾವು ಮಾತಾಡಬೇಕಾಗಿದೆ ಅಂತ. ಯಾಕೆಂದರೆ ನಾರಾಯಣ ಗುರು ಅದನ್ನು ಹೇಳಿದ್ದಾರೆ. ಇವತ್ತು ಬಿಲ್ಲವ ಸಮುದಾಯವರು, ಈಡಿಗ ಸಮುದಾಯರು ಮೂಲತಃ ಬಿಲ್ಲವರಾಗಲಿ ಈಡಿಗರಾಗಲಿ ಅವರು ಶೇಂದಿ ಮಾರುವವರು, ಸಾರಾಯಿ ಮಾರುವವರು ಆಗಿರಲಿಲ್ಲ ಎನ್ನುವ ಸತ್ಯವನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಬಿಲ್ಲವರೆಂದರೆ ಬಿಲ್ಲು, ಈಡಿಗರೆಂದರೆ ಈಟಿ. ಅದರಿಂದ ಮೂಲತಃ ಅವರು ಕ್ಷತ್ರಿಯರಾಗಿದ್ದರು ಎನ್ನುವುದು ಬರುತ್ತೆ. ಅವರ ಮೂಲ ಉದ್ಯೋಗ ವೈದ್ಯರಾಗಿರಂತ ಬರುತ್ತೆ. ಇದು ಗೌರವಯುತವಾದ ಹುದ್ದೆ. ಶೇಂದಿ ತೆಗೆಯುವುದು, ಸಾರಾಯಿ ಮಾರುವುದು ಗೌರವಯುತ ಹುದ್ದೆ ಆಗಿರೋದ ಕಾರಣಕ್ಕಾಗಿ ನೀವು ವರ್ಣ ವ್ಯವಸ್ಥೆಯಲ್ಲಿ ನಾವು ಕೆಳಗಡೆ ಇದ್ದೇವೆ. ಇವತ್ತು ನಾವು ಕ್ಷತ್ರಿಯರಾಗಿ ಈಟಿ ಪ್ರಯೋಗ ಮಾಡಿ ಚವರಸ ಅಂದರೆ ಮರ್ಸಿನರಿಯಾಗಿ ಕೆಲಸ ಮಾಡಿದವರು ಬಿಲ್ಲವರು. ಕೋಟಿ ಚೆನ್ನವರು ತೆಗೆದು ನೋಡಿ, ಕಾಂತಾವರೆ ಬುಧವಾರವರನ್ನು ತೆಗೆದು ನೋಡಿ. ಅವರು ಕ್ಷತ್ರಿಯರು, ಸೈನಿಕರಾಗಿ ಹೋರಾಟ ಮಾಡಿದವರು, ಅವರು ಶೇಂದಿ ತೆಗೆದವರಲ್ಲ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಈ ಸಮುದಾಯಕ್ಕೆ ಶೇಂದಿ ತೆಗೆಯುವ, ಸಾರಾಯಿ ಮಾಡುವ ಈ ಪಟ್ಟವನ್ನು ಕಟ್ಟಿ ವರ್ಣ ವ್ಯವಸ್ಥೆಯಲ್ಲಿ ಅವರನ್ನು ಕೆಳಗಡೆ ತಳ್ಳುವ ಪ್ರಯತ್ನ ಮಾಡಿದೆ. ಅದರಿಂದ ಈ ಸಮಾಜದ ಯುವಕರು, ಹೊಸ ಯುವಕರು ಬೇರೆ ಬೇರೆ ಉದ್ಯಮವನ್ನು ಪಡೆದುಕೊಂಡು ಉಳಿದೆಲ್ಲ ಸಮಾಜಗಳಂತೆ ಉದ್ಯಮಶೀಲರಾಗಿ ಬೆಳೆಯಬೇಕು. ನೀವು ಕೇರಳದಲ್ಲಿ ಒಂದು 50 ವರ್ಷಗಳ ನಂತರ ಒಂದು ಸಮೀಕ್ಷೆ ನಡೆಯುತ್ತೆ. ಆ ಸಮೀಕ್ಷೆಯಲ್ಲಿ 50 ವರ್ಷಗಳ ಹಿಂದೆ ಇದ್ದ ಮತ್ತು ಈಗಿನ ಸಾಮಾಜಿಕ ಪರಿಸ್ಥಿತಿಯನ್ನು ತುಲನೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಏನು ಹೇಳುತ್ತಂದರೆ, ಈಳವರಿಗೆ ಕೇವಲ ರಾಜಕೀಯ ಪ್ರಾತಿನಿಧ್ಯ ಮಾತ್ರ ಅಲ್ಲ, ಆ ಸಮುದಾಯದಲ್ಲಿ ವಕೀಲರು, ಪ್ರಾಧ್ಯಾಪಕರು, ಪತ್ರಕರ್ತರು, ಉದ್ಯಮಿಗಳು ನಾನಾ ಕ್ಷೇತ್ರದಲ್ಲಿ ಅವರು ಬೆಳೆದಿದ್ದಾರೆ. ಅದರಿಂದ ನಾರಾಯಣ ಗುರು ಚಳವಳಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸಮಾಜ ಅದನ್ನು ಆ ದಾರಿಯಲ್ಲಿ ಮುನ್ನಡೆದ ಕಾರಣಕ್ಕೆ ಅದು ಆ ಪರಿಸ್ಥಿತಿಯಲ್ಲಿ ಇದೆ ಅಲ್ಲಿ. ಅದರಿಂದ ನಮಗೆ ಒಂದು ಮಾಡೆಲ್ ಆಗಿ ಅದನ್ನು ನೋಡ್ಬೋದು. ನಾರಾಯಣ ಗುರು ಚಿಂತನೆ ಇದೆ. ಅದನ್ನು ಇಟ್ಕೊಂಡು ನಮ್ಮ ಸಮಾಜದ ನಾಯಕರು ದಯವಿಟ್ಟು ನಾರಾಯಣ ಗುರುಗಳ ಚಿಂತನೆ ಅಡಿಯಲ್ಲಿ ಈ ಸಮಾಜವನ್ನು ಕಟ್ಟುವ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಮತ್ತು ಈ ನಾರಾಯಣ ಗುರು ಜಯಂತಿಯ ಸಂದರ್ಭದಲ್ಲಿ ಇದನ್ನೆಲ್ಲ ಮತ್ತೊಮ್ಮೆ ಮನನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.